ಶಿಫ್ಟ್ ಆಗಿದೆ. ಇಲ್ಲ, ಜುಲೈ 3 ಅಂತ ಇದೆ, ಬಟ್ ಫೈನಲ್ ಅನೌನ್ಸ್ಮೆಂಟ್ ಮಾಡ್ತಾರೆ. ರೀಸನ್ ಇಷ್ಟೇ ಸರ್, 23 ಅಥವಾ 27 ಅಂತ ನೆನ್ನೆ ಪಾಟೀಲ್ ಹೇಳಿದ್ದಾರೆ. 3ನೇ ತಾರೀಕು ಅಂತ ಅಂತಿದ್ದಾರೆ. ಬಟ್ ಅದೇನಾಗಿದೆ ಸರ್, ನಾನಿವಾಗ ಸಪೋಸ್ ಒಂದು ಟೂರಿಸಮಿಂದ ಒಂದು ಪ್ರಪೋಸಲ್ ಕಳಿಸಿರ್ತೀವಿ. ಅದು ಟೂರಿಸಮ್ ಅವರಿಂದ ಫೈಲ್ ಪುಟಪ್ ಆಗಿ ಫೈನಾನ್ಷಿಯಲ್ ಅಪ್ರೂವಲ್ ಬಂದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಎಸ್ ಅನ್ನಬೇಕು. ಎಸ್ ಅಂದ ಮೇಲೆ ನಾವಿಲ್ಲಿ ಕ್ಯಾಬಿನೆಟಲ್ಲಿ ಇಡೋಕ್ಕಾಗೋದು. ಆದರೆ ನಾವು ಎಷ್ಟೋ ಮನವಿಗಳು ಕೊಟ್ಟವಲ್ಲ, ಒಂದು ಸಲ ಕ್ಯಾಬಿನೆಟ್ ಫಿಕ್ಸ್ ಆದಮೇಲೆ ನಾವು 1 ಮಂತಲ್ಲಿ ಮನವಿ ಕೊಟ್ಟವಲ್ಲ, ಅದು ಇನ್ನೂ ಪ್ರೋಸೆಸ್ ಆಗಿ FDಗೆ ಬಂದಿಲ್ಲ. ಮತ್ತು ನಾವಿಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಏನೂ ಅನೌನ್ಸ್ ಮಾಡಲಿಲ್ಲ ಅಂದರೆ ಬರೀ ಎತ್ತಿನೊಳಗೆ 600 ಕೋಟಿ ಕೇಳಿದ್ದೀವಿ. ಅದು ಪ್ರಪೋಸಲ್ ಬರೋಕ್ಕೆ ಡಿಲೇ ಆಯಿತು. ಮತ್ತು ಇಟ್ಟು ಏಕಾಏಕಿ ನಮ್ಮ ಡಿಸ್ಟಿಕ್ ಏನೂ ಅನೌನ್ಸ್ ಆಗಲ್ಲ ಅಂದರೆ ಇದಾಗುತ್ತೆ ಅಂತ ನಾವೇ ವಿನಂತಿ ಮಾಡಿದ್ದು. ನಮ್ಮ ಸಚಿವರು ನಾವೆಲ್ಲ ವಿನಂತಿ ಮಾಡಿ ಡಿಲೇ ಸ್ವಲ್ಪ ಮುಂದೆ ಹಾಕಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದು. ಸರ್, ಏನು ಅನೌನ್ಸ್ ಮಾಡಿದೆ ಕ್ಯಾಬಿನೆಟ್ ಮಾಡಿದ್ರೆ ನಮ್ಮ ಭಾಗದ ಜನ ಬೇಸರ ಆಗ್ತಾರೆ ಅಂತೇಳಿ ಆದಷ್ಟು ಎಷ್ಟು ಬೇಕೋ ಅಷ್ಟು ಅನೌನ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ನಿನ್ನೆ ಅಜೆಂಡಾದಲ್ಲಿ ಸುಮಾರು 3-4 ಸಬ್ಜೆಕ್ಟ್ ಇತ್ತು. ಅಲ್ಲಿ ಸರ್, ಈ ಸಬ್ಜೆಕ್ಟ್ಸ್ನ ಅಲ್ಲಿ ಡಿಸ್ಕಸ್ ಮಾಡಬೇಡಿ, ನಮ್ಮ ಡಿಸ್ಟಿಕ್ಗೆ ಬಂದಾಗೆ ಅನೌನ್ಸ್ ಮಾಡಿ ಅಂತ ನಾವು ಹೇಳಿದ್ದೀವಿ. ಎತ್ತಿನ ಒಳ್ಳೆದು ಇದೆಯಾ ಸರ್ ಸಬ್ಜೆಕ್ಟ್? 600-650 ಕೋಟಿ ಬರುತ್ತೆ. ಇದೆ ಬೇಕಲ್ಲ, ಚಿಕ್ಕಬಳ್ಳಾಪುರ ಒಂದಕ್ಕೆ 300 ಕೋಟಿ ಬೇಕೀಗ. ನಾನು ಕೇಳಬೇಕಲ್ಲ, 300 ಕೋಟಿ ಅನೌನ್ಸ್ ಮಾಡಿದೆ ನಾವು ಬಿಡ್ತೀವ? ನಾವಂತೂ ಸರ್ ನಮಗೆ ದುಡ್ಡು ಬೇಕೇ ಬೇಕು ಅಂತ CM ಅವ್ರಿಗೆ ಹಠಕ್ಕೆ ಬಿದ್ದಿದ್ದೀವಿ. ಮುಖ್ಯಮಂತ್ರಿಗಳು ಕೊಡ್ತಾರೆ. ಈ ಥರದ ಒಂದು ಜನಪರ ಕೆಲಸಗಳು ಮಾಡಿದ್ರೆ ಕಾಂಗ್ರೆಸ್ಗೆ ನಾವು ಜೈ ಅಂತೀವಿ ಅಂತ ಹೇಳಿದ್ದಾರೆ ಸರ್ ಸಂಸದರು. ಯಾರು ಸಂಸದರು? ಅವರು ಇನ್ನು ಜೈ ಅಂದ ಏನು ಮಾಡ್ತಾರೆ? ಜನ ಜೈ ಅಂದಾಗ 2 ಲಕ್ಷ ವೋಟರ್ಸ್ ನನಗೆ ಜೈ ಅಂದಾಗ, ಮೊನ್ನೆ ಅವ್ರ ವಿರುದ್ಧ ನಿಂತಾಗ ನನಗೆ ಜೈ ಅಂದಾಗ ನೆಕ್ಸ್ಟ್ ಅವ್ರು ಜೈ ಅಂತಾರೆ. ಸೊ ಅವ್ರು ಸಂಸದರಾಗೇ ಸೂಕ್ತ ಅಂತ ನನ್ನ ಅಭಿಪ್ರಾಯ, ನಾನು ಶಾಸಕನಾಗೇ ಸೂಕ್ತ ಅಂತ ಅಭಿಪ್ರಾಯ. ಬಟ್ ನಾನಂತೂ ಹೇಳ್ತೀನಿ, ಸಂಸದರು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಪ್ರೊವೈಡೆಡ್ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮನ ಸ್ವಲ್ಪ ಇಷ್ಟಪಡಿ ಸರ್. ನೀವು ಪ್ರದೀಪ್ ನೀನು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಒಂದು ಟ್ವೀಟ್ ಮಾಡಿ ಸರ್, ನಾಳೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಒಂದು ಒಳ್ಳೆ ರಾಜಕಾರಣ ಮಾಡೋಣ. ಯಾಕೆ ರಾಯಲಸೀಮಾ ರಾಜಕಾರಣ ಇಲ್ಲಿಗೆ ತರೋದು ನಾವು? ಅವ್ರು ನನ್ನನ್ನು ಹೊಗಳಿ, ನಾನು ಅವ್ರನ್ನ ಹೊಗಳ್ತೀನಿ. ಎಲೆಕ್ಷನ್ ಟೈಮಲ್ಲಿ ಕಿತ್ತಾಡೋಣ ಅಲ್ವಾ? ನಿಮ್ಮ ಕಾರ್ಯಕರ್ತರು ಹೇಳ್ತೀವಿ ಸರ್, ಅವ್ರ ಜೊತೆಯಲ್ಲಿ ಬಂದರೆ ಪ್ರದೀಪ್ ಈಶ್ವರ್ ಜೊತೆಯಲ್ಲಿ ಚಾಪೆ ಆಗ್ತೀವಿ ಅವ್ರಿಗೂ. ಅಪ್ಪ, ನಾನು ಅವ್ರು ಬಂದರೆ, ಅವ್ರೇನಾದರೂ ಬರ್ತಾರೆ ಅಂದರೆ ನಾನೇ ಕರ್ಕೊಂಬರ್ತೀನಿ ಜೊತೆಯಲ್ಲಿ. ಸಂಸದರನ್ನ ಕರ್ಕೊಂಬಂದು ಅವ್ರನ್ನ ಚೇರಲ್ಲಿ ಕೂರಿಸ್ತೀನಿ. ಅವರೆಲ್ಲ ಕೆಳಗೆ ಕೂರಲ್ಲ, ಅವ್ರನ್ನ ಚೇರಲ್ಲೇ ಕೂರಿಸ್ತೀನಿ. ನಾವು ಕೆಳಗೆ ಕೂರ್ತೀವಿ. ನಾವು ಬಡವ್ರ ಮಕ್ಕಳಪ್ಪ, ನಾವು ಬಡವ್ರ ಮಕ್ಕಳು. ನಾವು ಸ್ಯಾನಿಟೈಸರ್ ಹಾಕಲ್ಲ, ನಾವು ನಾವೆಲ್ಲ ನೆಲದ ಮೇಲೆ ಕೂರ್ತೀವಿ. ಯಜಮಾನ್ರಿಗೆ ಒಂದು ಚೇರ್ ಹಾಕೋಣ, ಒಳ್ಳೆ ಚೇರು, ಇಂಪೋರ್ಟೆಡ್ ಚೇರ್ ಹಾಕೋಣ. ಹಿಮಾಲಯ ವಾಟರ್ ಬಾಟ್ಲೇ ಕೊಡಿಸ್ತೀನಿ. ಪಲ್ಲೆಲ್ಲ ಸುಡೋಣ, ಒಳ್ಳೆ ಮನಸ್ತೆ. మీరు ಗ್ಲಾಸ್ಲೆಲ್ಲ ನೀಳಿస్తే ತಾಗಿಲ್ಲ, ಇನ್ನೇನು ತಾಗ್ತಾನೋ ಹ್ಞೂ ಕದಾ. అందుకే ಹಿಮಾಲಯ ವಾಟರ್ ಬಾಟ್ಲೇ ತರಿಸ್ತೀನಿ, ಒಳ್ಳೆ ಚೇರೇ ಹಾಕ್ತೀನಿ, ಸ್ಯಾನಿಟೈಸರ್ ತರಿಸ್ತೀನಿ. ಛತ್ರಿ ಹಿಡಿಯೋಣ, ಛತ್ರಿ ಪರವಾಗಿಲ್ಲ. ಛತ್ರಿಗಳಿಗೆ ಛತ್ರಿ ಹಿಡಿದ್ರೆ ತೊಂದರೆ ಏನಿಲ್ಲ, ಹಿಡಿಯೋಣ. ಓಕೆನಾ? ಹೋಗಿ ಬರ್ತೀನಿ ಸರ್.